ಈ ವಿಡಿಯೋದಲ್ಲಿ KCET 2025 ವಿದ್ಯಾರ್ಥಿಗಳಿಗೆ ಪ್ರಾವಿಷನಲ್ ರಿಸಲ್ಟ್ಸ್ ಬಗ್ಗೆ ಒಂದು ಡೌಟ್ ಅನ್ನ ಕೇಳ್ತಿದ್ದಾರೆ. ಯಾವಾಗ ಬರುತ್ತೆ, ಏನು, ಯಾವ ರೀತಿ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಸ್ಟೂಡೆಂಟ್ಸ್ ಮೊನ್ನೆ ನಾನು ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ KCET ವಿದ್ಯಾರ್ಥಿಗಳಿಗೆ. ಸೊ ಈ ಸ್ಕಾಲರ್ಶಿಪ್ ಅನ್ನ ನಾವು ಈ ವರ್ಷ ಅಪ್ಲೈ ಮಾಡಕ್ ಆಗುತ್ತಾ ಇಲ್ವಾ, ಲಾಸ್ಟ್ ಡೇಟ್ ಏನಂತ ಕೇಳ್ತಿದ್ದಾರೆ. ಸೊ ಆ ಸ್ಕಾಲರ್ಶಿಪ್ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೋಡಿ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಹೇಳಿದ್ದೆ. ಈಗ ಇತ್ತೀಚೆಗೆ ಒಂದಿಷ್ಟು ಕಮೆಂಟ್ಸ್ ಆದ್ರೆ ಬರ್ತಿದಾವೆ, ಜೊತೆಗೆ ಒಂದಿಷ್ಟು ಡೌಟ್ಸ್ ಆದ್ರೆ ಕೇಳ್ತಿದ್ದಾರೆ. ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿಯಲ್ಲಿ ಅಡ್ಮಿಷನ್ ಅನ್ನ ಪಡ್ಕೊಳ್ಳೋದಕ್ಕೆ ಈಗ ಒಂದು ಅಡ್ಮಿಷನ್ಸ್ ಆದ್ರೆ ಇದಾವ, ಕ್ಲೋಸ್ ಆಗ್ಬಿಟ್ಟಿದ್ಯಾ, ಏನ್ ಕತೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಬಂದ್ಬಿಟ್ಟು ರತಿನಂ ಕ್ಯಾಂಪಸ್ ಅಲ್ಲಿ ಈಗಾಗಲೇ ಸಹ ಫುಲ್ ಆಗ್ಬಿಟ್ಟಿದೆ. ಇನ್ನು ಬಾಕಿ ಇರುವಂತದ್ದು ಮಾತ್ರ ಐಟೆಕ್ ಕ್ಯಾಂಪಸ್ ಅಲ್ಲಿ, ಅದು ಕೂಡ ಸಹ ಇವತ್ತಿಗೆ 100 ಸೀಟುಗಳು ಮಾತ್ರ ಉಳಿದಿದಾವಂತ. ಇದು ಕೊನೆಯ ನೋಡಿ. ಹಾಗೆ ನೋಡ್ತಾ ಹೋಗೋದಾದ್ರೆ ನೋಡಿ, ಬೇರೆ ಕಾಲೇಜಸ್ ಅಲ್ಲಿ ಎಲ್ಲರೂ ಸಹ ಟ್ರೆಡಿಷನಲ್ ಕಾಲೇಜಸ್ ಅಲ್ಲಿ ಈಗಲೂ ಒಂದು ಹಳೆ ಔಟ್ಡೇಟೆಡ್ ಸಿಲೆಬಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಬೋರಿಂಗ್ ಫ್ಯಾಕಲ್ಟಿ ಆಗಿರ್ಬೋದು, ಈ ರೀತಿ ಇರ್ತಾರ. ಫೈನಲ್ ಇಯರ್ ಗೆ ಬರೋವಾಗ ಅವ್ರಿಗೆ ನೆನಪಾಗುತ್ತಾ ಮಾರ್ಕೆಟ್ ಅಲ್ಲಿ ಬೇರೆ ತಂತ್ರಜ್ಞಾನ ಇರ್ಬೇಕಲ್ವಾ ಅಂತ ಹೇಳ್ಬಿಟ್ಟು. ಅಂಡ್ ಜೊತೆಗೆ ಪ್ಲೇಸ್ಮೆಂಟ್ ಡ್ರೈವ್ ನಲ್ಲಿ 3.5 lakhs ಬಂತು ಅಂತಂದ್ರೆ ತುಂಬಾನೇ ಖುಷಿ ಪಡ್ತೀವಿ. ಬಟ್ ಆದ್ರೆ ಈಗ ಟೆಕ್ ಇಂಡಸ್ಟ್ರಿಯಲ್ಲಿ ಇವತ್ತಿಗೆ ಸಂಪೂರ್ಣವಾಗೆಲ್ಲ ಬದಲಾಗಿದೆ. AI ಗೇಮ್ ನವೀಕರಿಸಿದೆ. ಓಕೆನಾ, ಕಂಪ್ನಿಗಳಲ್ಲಿ ಈಗ ಅಲೋವರ್ಡ್ ಕೋಡರ್ಸ್ ಬೇಡ ಅಂತ ಹೇಳ್ತಾ ಇದಾರೆ. ಯಾಕಂತಂದ್ರೆ ಅವರಿಗೆ ಡೇ 1 ಇಂದಾನೆ ಪ್ರಾಡಕ್ಟ್ಸಿಂಗ್ ಮಾಡೋ AI ನಿಂಜಾಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನ ಎಲ್ಲಿ ಕಲಿಸ್ತಾರೆ ಅಂತಂದ್ರೆ ಇದರಲ್ಲಿ ಮಿರಾಯಿ ಬರುತ್ತದೆ ಇರೋ ತರ. ಮಿರಾಯಿನಲ್ಲಿ ಮೆಂಟರ್ ಗಳ ಲಿಸ್ಟ್ ನೋಡಿದ್ರೆ ಯಾರಿಗಾದ್ರೂ ಸಹ ಶಾಕ್ ಆಗ್ತದೆ ನೋಡಿ. ರಾಘವ್ ಅಗರ್ವಾಲ್ ಅಂತ ಗೂಗಲ್ ಸಾಫ್ಟ್ವೇರ್ ಇಂಜಿನಿಯರ್, ಗೂಗಲ್ ನಲ್ಲಿ ಕೆಲಸ ಮಾಡೋ ರಿಯಲ್ ಇಂಜಿನಿಯರ್ ನಿಮ್ಗೆ ಪರ್ಸನಲ್ ಆಗಿ ತರಗತಿಯನ್ನ ಕೊಡ್ತಾರೆ. ಜೊತೆಗೆ ಸುಸ್ಮಿತಾ ಲಾಲಂ ಅಮೆಜಾನ್ SDE, ಅಮೆಜಾನ್ ನಲ್ಲಿ ಮಿಲಿಯನ್ ಯೂಸರ್ಸ್ ಬಳಸೋ ಸಿಸ್ಟಮ್ಸ್ ಆಯ್ಕೆ ಕ್ರಿಯೇಷನ್ ಆಗಿರುತ್ತೆ ಇವ್ರದ್ದು. ಅಂಡ್ ಕೋಡಿಂಗ್ ಬ್ಲಾಕ್ಸ್ ಫೌಂಡರ್ಸ್ ವರುಣ್ ಕೊಹ್ಲಿ ಅಂಡ್ ಕಾರ್ತಿಕ್ ಮಥುರೈ 50,000ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಪ್ಲೇಸ್ ಆಗಿದ್ದಾರೆ. ಓಕೆನಾ, ವಿದ್ಯಾರ್ಥಿಗಳು ಪ್ಲೇಸ್ ಆಗಿದ್ದಾರೆ. ಇಲ್ಲಿ ನಿಮ್ಗೆ ಇಂಡಸ್ಟ್ರಿ ಲೆಜೆಂಡ್ಸ್ ಎಲ್ಲಾನು ಸಹ ನಿಮ್ ಜೊತೆ ವಾಸ್ತು ವಯಸ್ಸನ್ನೆಲ್ಲ ಹಂಚ್ಕೋತಾರೆ. ಅಂಡ್ ಈಗಾಗಲೇ ನಿಮ್ಮ ಒಂದು ಸೀನಿಯರ್ಸ್ ಗೂಗಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರು ಕಾಲೇಜ್ ಹೆಸರಿಂದಲ್ಲ, ಮೆಂಟರ್ಶಿಪ್ ನ ಗುಣಮಟ್ಟದಿಂದ. ಅಂಡ್ ಇಲ್ಲಿ ನಾವು ಹಾಸ್ಟೆಲ್ಸ್ ಬಗ್ಗೆ ನೋಡೋದಾದ್ರೆ ಒಂದು ಒಳ್ಳೆ ವೆಲ್ ಮೈಂಟೈನ್ಡ್ ಹಾಸ್ಟೆಲ್ಸ್ ಅನ್ನ ಮೈಂಟೈನ್ ಮಾಡಿದ್ದಾರೆ ಗಾಜಿಯಾಬಾದ್ ಮತ್ತು ಬೆಂಗಳೂರು ಹಾಸ್ಟೆಲ್ಸ್ ಗಳಲ್ಲಿ. ಇಲ್ಲಿ ಫೀಸ್ ಕೂಡ ಸಹ ಎಷ್ಟಿರುತ್ತೆ ಅಂತಂದ್ರೆ ವರ್ಷಕ್ಕೆ 75,000ದಿಂದ 1.1 ಲಕ್ಷದೊಳಗಡೆ ಇರುತ್ತೆ. ಇಲ್ಲಿ ಯಾವುದೇ ತರದ ರ್ಯಾಗಿಂಗ್ ಆಗಲಿ, ಇಲ್ಲ ಅಂತಂದ್ರೆ ಟಾಕ್ಸಿಕ್ ಸೀನಿಯರ್ಸ್ ಆದ್ರೆ ಇರೋದಿಲ್ಲ. ಇಲ್ಲಿ ನೀವು ಟೈಮ್ ಪಾಸ್ ಹುಡುಗರ ಜೊತೆಗೆ ಅಲ್ಲದೆ ಫ್ಯೂಚರ್ ಇಂಜಿನಿಯರ್ ಜೊತೆ ನೀವು ಜೀವನ ನಡೆಸ್ತೀರಾ. ಅಂಡ್ ಜೊತೆಗೆ ಪ್ರತಿ ಮೂಲೆಯಲ್ಲಿ ಇನೋವೇಷನ್, ಪ್ರತಿ ಮಾತನ್ನು ಸಹ ಗ್ರೋತ್. ಇಲ್ಲಿ ಸ್ನೇಹಿತರೆಲ್ಲ ಒಂದು ಒಳ್ಳೆ ನೆಟ್ವರ್ಕ್ ಆದ್ರೆ ನಿಮಗೆ ಸಿಗುತ್ತೆ. ಓಕೆನಾ, ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಈಗ ಕೊನೆಯದಾಗಿ ಲಾಸ್ಟ್ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಯಾವಾಗ ಅಂತಂದ್ರೆ ಆಗಸ್ಟ್ 5ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡಬಹುದು. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಟೆಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಗಸ್ಟ್ 6 ಅಂಡ್ ಹಾಗೆ ಸಹ ಆಗಸ್ಟ್ 7ನೇ ತಾರೀಕು ಇರುತ್ತೆ. ಅದರ ನಂತರ ನಿಮ್ಗೆ ಯಾವುದೇ ತರದ ಒಂದು ಅವಕಾಶವಾದ್ರೆ ಇರೋದಿಲ್ಲ. ಓಕೆನಾ, ಇದೊಂದು ರೀತಿಯ ನಿಮ್ಗೆ ಫೈನಲ್ ಸಜೆಷನ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮತ್ತೆ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇದೇ ಒಂದು ಲಾಸ್ಟ್ ಚಾನ್ಸ್. ಆಗಸ್ಟ್ 5ನೇ ತಾರೀಕು ಆಗಿದ್ದ ಆದ್ಮೇಲೆ ನಾನೇನಾದ್ರೂ ಮಿರಾಯಿ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಒಂದು ವಿಡಿಯೋಸ್ ಅನ್ನ ಮಾಡ್ತಿದ್ದೀನಿ ಅಂತ ಅಂದ್ರೆ ನಿಮಗೆ ಮತ್ತೆ ಯಾವ್ದಾದ್ರು ಸಕ್ಸಸ್ ಸ್ಟೋರೀಸ್ ಅನ್ನ ಹೇಳ್ತಿರ್ತೀನಿ. ಓಕೆನಾ, ಸೊ ಅದ್ರಲ್ಲಿ ಇರುವಂತವ್ರು ಯಾವ ರೀತಿ ಗ್ರೋತ್ ಆದ್ರು ಅಂತ ಹೇಳ್ಬಿಟ್ಟು. ಓಕೆನಾ, ಇದು ನಿಮ್ಗೊಂದು ಫೈನಲ್ ಕಾಲ್ ಆಗಿರುತ್ತೆ. ಸೊ ಹೋಗಿ ಅಪ್ಲೈ ಮಾಡೋರು, ಇಂಟ್ರೆಸ್ಟ್ ಇರೋರು ಹೋಗಿ ಅಪ್ಲೈನ ಮಾಡಿ. ಬ್ಯಾಕ್ ಟು ಟಾಪಿಕ್ ಕಡೆಗೆ ಬರೋದಾದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ KCET ವಿದ್ಯಾರ್ಥಿಗಳು ಪ್ರಾವಿಷನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ನಿಮ್ಗೆ ಮೊನ್ನೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಒಂದು ಟೈಮ್ ಅನ್ನ ಏನ್ ಕೊಟ್ಟಿದ್ರು. ಸೊ ಆ ಒಂದು ಟೈಮ್ ಕೊಟ್ಟಿದ್ದ ಆದ್ಮೇಲೆ ಅಂದ್ರೆ ನಿಮ್ಗೆ 29ನೇ ತಾರೀಕು ಸಂಜೆ 5 ಗಂಟೆವರೆಗೂ ಒಂದು ಟೈಮ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಲಿಂಕ್ ಅನ್ನ ಕ್ಲೋಸ್ ಮಾಡಿದ್ರು. ಅಂಡ್ ನೆಕ್ಸ್ಟ್ 3 ಡೇಸ್ಗೆ ನಿಮಗೆ ಒಂದು ಪ್ರಾವಿಷನಲ್ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿದ್ರೆ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡೋದಾದ್ರೆ ನಿಮಗೆ ಪ್ರಾವಿಷನಲ್ ರಿಸಲ್ಟ್ಸ್ ಬಂದ್ಬಿಟ್ಟು ಈಗ ನಾಳೆ 11 ಗಂಟೆ ಆಗಿದ್ದಾದ್ಮೇಲೆ ನಿಮ್ಗೆ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಸೊ ಇದರ ಒಂದು ಯೂಸ್ ಏನು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಏನು ನಮಗೊಂದು 3 ಡೇಸ್ ಟೈಮ್ ಅನ್ನ ಕೊಟ್ಟಿದ್ರಲ್ವಾ. ಬಟ್ ಈ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಏನಾದ್ರೂ ಟೈಮ್ ಅನ್ನ ಕೊಡ್ತಾ ಏನಾದ್ರೂ ಚೇಂಜಸ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಯಾವುದೇ ತರದ ಚೇಂಜಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ನೋಡಿ, ಆಗಸ್ಟ್ 1ನೇ ತಾರೀಕು ಬಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರ್ತವೆ. ಅದಾದ್ಮೇಲೆ ನೆಕ್ಸ್ಟ್ 2ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಒಂದೇ ಸಲ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಡ್ಬೋದಿತ್ತಲ್ಲ ಅಂತ ನೀವು ಸ್ಟೂಡೆಂಟ್ಸ್ ಕೇಳಬಹುದು. ನೋಡಿ, ಇಲ್ಲೊಂದು ರೀತಿಯ ಪ್ರಾವಿಷನಲ್ ರಿಸಲ್ಟ್ಸ್ ಅನ್ನ ಏನಕ್ಕೆ ಕೊಟ್ಟರು ಅಂತಂದ್ರೆ ಈಗ ನೀವು ಸ್ಟೂಡೆಂಟ್ಸ್ ಎಲ್ಲರೂ ಸಹ ಫಸ್ಟ್ ಒಂದು ರಿಸಲ್ಟ್ಸ್ ಅನ್ನ ಚೆಕ್ ಮಾಡ್ತೀರಾ. ರಿಸಲ್ಟ್ಸ್ ಅನ್ನ ಚೆಕ್ ಮಾಡಿದಾಗ ಯಾರ್ದಾದ್ರೂ ಸ್ಟೂಡೆಂಟ್ಸ್ ರಿಸಲ್ಟ್ ಏನಾದ್ರೂ ಮಿಸ್ಟೇಕ್ ಆಗಿತ್ತು, ಇಲ್ಲ ಅಂತಂದ್ರೆ ಫೀಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಆಗಿತ್ತು, ಕೋರ್ಸ್ ಅಲಾಟ್ ಆಗೋದ್ರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಆಗಿದ್ರೆ ಸ್ಟೂಡೆಂಟ್ಸ್ ಎಲ್ಲರೂ ಸಹ KA ಕಂಪ್ಲೇಂಟ್ ಮಾಡ್ತಾರೆ. ಅವ್ರು ಅದನ್ನ ಸರಿಪಡಿಸಿಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಕರೆಕ್ಟ್ ಆಗಿ ಕೊಡ್ತಾರೆ. ಒಂದ್ ರೀತಿಯ ಟ್ರಯಲ್ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಯಾಕೆ ಅಂತಂದ್ರೆ KA ಅವರಿಗೆ ಅಷ್ಟೇ ಇದರಿಂದ ಒಂದ್ ರೀತಿ ಯೂಸ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ KA ಅವರನ್ನು ಸಹ ನೀಟಾಗಿ ಎಲ್ಲ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಏನಾದ್ರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದಾರೆ, KA ಸರ್ವರ್ಸ್ ಕಡೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫಸ್ಟ್ ಒಂದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಬಟ್ ಒಂದಂತೂ ನೆನಪಿಟ್ಕೊಳ್ಳಿ, ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಾಳೆ ಯಾವ ಒಂದು ಕಾಲೇಜಲ್ಲಿ, ಯಾವ ಒಂದು ಕೋರ್ಸ್ಗೆ, ಯಾವ ಒಂದು ಕ್ಯಾಟಗರಿಯಲ್ಲಿ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನು ಸಹ 99% ಅದೇ ಒಂದು ಸೀಟು, ಅದೇ ಒಂದು ಕಾಲೇಜು, ಅದೇ ಒಂದು ಕ್ಯಾಟಗರಿಯಲ್ಲಿ ಆದ್ರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಓಕೆನಾ, ಇದರಲ್ಲಿ ಯಾವುದೇ ತರಹದ ಚೇಂಜಸ್ ಆದ್ರೆ ಇಲ್ಲ. ನಿಮಗೆ ಬಂದ್ಬಿಟ್ಟು ಅಂದ್ರೆ ನಾಳೆನೆ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುತ್ತೆ. ಓಕೆನಾ, ಅಂಡ್ KCET ವಿದ್ಯಾರ್ಥಿಗಳಿಗೆ ನಾನೊಂದು ಸ್ಕಾಲರ್ಶಿಪ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, SSP ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸ್ಟೇಟ್ ಸ್ಕಾಲರ್ಶಿಪ್
ಪೋರ್ಟಲ್ಗೆ ಪ್ರತಿಯೊಬ್ಬರನ್ನು ಸಹ ಅಪ್ಲೈ ಮಾಡಬಹುದು. ನೀವು ಕರ್ನಾಟಕ ರೆಸಿಡೆಂಟ್ ಆಗಿರಬೇಕು, ಜೊತೆಗೆ ನಿಮ್ಮ ಒಂದು ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakhs ಗಿಂತ ಕಡಿಮೆ ಇರಬೇಕು ಅಂತ ನಾನು ಹೇಳಿದೆ. ಸೊ ಓಕೆನಾ, ಬಿಲೋ 8 lakhs ಇರುವಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ 25-26 ಅಕಾಡೆಮಿಕ್ ಇಯರ್ದು ನಾವು ಇನ್ನೂ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಂಗಿಲ್ಲ. ನಾವು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಬೇಕು, ಕಾಲೇಜಸ್ಗೆ ಜಾಯ್ನ್ ಆಗಬೇಕು. ಕಾಲೇಜಸ್ಗೆ ಜಾಯ್ನ್ ಆಗಿದ್ದು ಆದ್ಮೇಲೆ ನೆಕ್ಸ್ಟ್ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ಸ್ ಎಲ್ಲ ಬರ್ಬೇಕಲ್ವಾ, ಅಕಾಡೆಮಿಕ್ ನಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ಫೆಚ್ ಆಗ್ಬೇಕಲ್ವಾ. ಅದೆಲ್ಲ ಬರೋಷ್ಟೊಳಗೆ ನಾವು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಅವ್ರು ಈಗಲೇ ಸ್ಟಾರ್ಟ್ ಮಾಡಿದ್ರ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, SSP ಸ್ಕಾಲರ್ಶಿಪ್ ಬಂದ್ಬಿಟ್ಟು 1ನೇ ಕ್ಲಾಸ್ ಮಗುವಿಂದ ಕರ್ನಾಟಕದಲ್ಲಿ ಯಾವುದೇ ಒಂದು ಕೋರ್ಸ್ ಅನ್ನ ಹೈಯರ್ ಸ್ಟಡೀಸ್ ಆಗಿರ್ಬೋದು, ಪ್ರೈಮರಿ ಸ್ಟಡೀಸ್, ಎಷ್ಟೇ ಹೈಯರ್ ಸ್ಟಡಿ ಮಾಡ್ತಿದ್ರು ಪ್ರತಿಯೊಂದು ಸ್ಟೂಡೆಂಟ್ಗೂ ಬರುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ SSP ಸ್ಕಾಲರ್ಶಿಪ್. ಹಾಗಾಗಿ ಆದಷ್ಟು ಬೇಗನೆ ಈ ಒಂದು SSP ಸ್ಕಾಲರ್ಶಿಪ್ ಅನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಈಗೆಲ್ಲಾನು ಸದ್ಯಕ್ಕೆ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಅಂದ್ರೆ ನಿಮಗೂ ಗೊತ್ತಿರುತ್ತೆ, ನಿಮ್ಮ ಒಂದು ಫ್ರೆಂಡ್ಸ್ ಎಲ್ಲ BSc BCom ಈ ರೀತಿ ಕೋರ್ಸಸ್ ಗಳಿಗೆ ಹೋಗಿರ್ತಾರಲ್ವಾ, ಅವ್ರೇನಂತಂದ್ರೆ ಸ್ಕಾಲರ್ಶಿಪ್ಸ್ ಗೆ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಇದಕ್ಕೆ ಲಾಸ್ಟ್ ಡೇಟ್ ಅನ್ನ ಸದ್ಯಕ್ಕೆ ಇನ್ನೂ ಡಿಕ್ಲೇರ್ ಆದ್ರೆ ಮಾಡಿಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ 100% ಸ್ಕಾಲರ್ಶಿಪ್ ಸಿಗುತ್ತೆ. ನಿಮ್ಮ ಒಂದು ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ 3 ರೌಂಡ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿ ಕಾಲೇಜಸ್ಗೆ ಜಾಯ್ನ್ ಆಗಿದ್ದ ಆದ್ಮೇಲೆ ಆಫ್ಟರ್ ಜಾಯ್ನಿಂಗ್ ಯುವರ್ ಕಾಲೇಜಸ್ ನೀವು ಸ್ಕಾಲರ್ಶಿಪ್ ಗೆ ಆರಾಮಾಗಿ ಅಪ್ಲೈ ಮಾಡಬಹುದು. ಇದೇ ಒಂದು ಸ್ಕಾಲರ್ಶಿಪ್ ಗೆ ಲಾಸ್ಟ್ ಡೇಟ್ ಅನ್ನ ಅಲ್ಲಿ ಅವರು ಎಕ್ಸ್ಟೆಂಡ್ ಮಾಡ್ತಾನೆ ಬರ್ತಾರೆ. ಓಕೆನಾ, ಯಾರನ್ನು ಭಯ ಪಡುವಂತ ಅವಶ್ಯಕತೆ ಆದ್ರೆ ಇಲ್ಲ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್